ಕೆಂಪೇಗೌಡರ ಜಯಂತ್ಯೋತ್ಸವನ ಮಾಡ್ತಾ ಇದ್ವಿ. ಏನೋ ಬಂದೆ ಒಂದು ಈಡ್ಗಾಯಿ ಹಾಕ್ತೆ, ಏನೋ ಬಂದೆ ಕಡ್ಲೆಪುರಿ ಹಂಚ್ಬಿಟ್ಟೆ, ಏನೋ ಬಂದೆ ಏನೋ ಗೊತ್ತೇ ಇಲ್ದಂಗೆ 4 ಜನಕ್ಕೆ ಊದ್ಗಡ್ಡಿ ಹೊರಟ ಅಂತ ಮಾಡಲಿಲ್ಲ. ಆ ಭಗವಂತನ ಹೆಸರು, ಕೆಂಪೇಗೌಡರ ಹೆಸರು ಬೆಂಗಳೂರು ನಿರ್ಮಾಣ ಮಾಡಿದಂಥವ್ರು, ಸಾವಿರಾರು ಕೆರೆ ಕಟ್ಟೆ ಗುಡಿಗೋಪುರಗಳನ್ನ ಕಟ್ಟಿ ಸರ್ವ ಧರ್ಮದವರ ನಾಡಿಗೆ ಬೆಳಕನ್ನು ಕೊಟ್ಟಂಥವರು. ಅಂತ ಪುಣ್ಯಾತ್ಮನ ಹಾದಿಯಲ್ಲಿ ನಾವು ಸಾಗಬೇಕಾದ್ರೆ ಏನಾದರೂ ಅಲ್ಲಿ ಒಂದು ಧರ್ಮನಿಷ್ಠೆ ಇರಬೇಕು ಅಂತ ಹೇಳಿ ಕೆಂಪೇಗೌಡರ ಸಿದ್ಧಾಂತ ಅಂದರೆ ಹಸಿದು ಬಂದವ್ರಿಗೆ ಅನ್ನ ಹಾಕುವಂಥದ್ದು, ನೆಲೆ ಇಲ್ಲದವರಿಗೆ ಅವ್ರಿಗೊಂದು ಸೂರು ಕೊಡುವಂಥದ್ದು, ಯಾವುದಕ್ಕೂ ಬದುಕಿಗೆ ಒಂದು ಅರ್ಥ ಬರಬೇಕಾದ್ರೆ ನೀರು ಸದಾ ಕಾಲ ಸಮೃದ್ಧಿಯಾಗಿ ಈ ನಾಡಲ್ಲಿ ನಿಲ್ಲಬೇಕು ಅಂತ ಹೇಳಿ ಸಂಕಲ್ಪವನ್ನು ತೊಟ್ಟು ಸಾವಿರಾರು ಕೆರೆಗಳನ್ನು ಕಟ್ಟಿದಂಥ ಪುಣ್ಯಾತ್ಮ. ಅದಕ್ಕೋಸ್ಕರ ನಾನು ಆ ಒಂದು ಕೆಂಪೇಗೌಡರ ಜಯಂತ್ಯೋತ್ಸವನ್ನ ಮಾಗಡಿ ಹಬ್ಬ ಅನ್ನುವಂಥ ಹೆಸರಿನಲ್ಲಿ ಮಾಡಿದೆ. ಮನೆ ಹಬ್ಬ ಅಲ್ಲ, ಮಾಗಡಿ ಹಬ್ಬ, ನಾಡಿಗೆಲ್ಲ ಹಬ್ಬ, ಸರ್ವ ಧರ್ಮದವರಿಗೂ ಹಬ್ಬ, ಎಲ್ಲರೂ ನಿಮ್ಮ ಹಬ್ಬಕ್ಕೆ ಬನ್ನಿ ಅನ್ನುವಂಥ ಸಂದೇಶವನ್ನು ಕೊಟ್ಟು ಕನಿಷ್ಠ ಪಕ್ಷ 20,000ರಿಂದ 85,000 ಜನದವರೆಗೂ ಪ್ರತಿ ವರ್ಷ ಕೆಂಪೇಗೌಡರಿಗೆ ಮಾಲಾರ್ಪಣೆಯನ್ನು ಮಾಡಿ ಗುರುಗಳನ್ನ, ಹಿರಿಯರನ್ನ, ಚಿಂತಕರನ್ನ, ಹೋರಾಟಗಾರರನ್ನ ಕರೆಸಿ ಮಾಗಡಿ ಕೆಂಪೇಗೌಡರ ಕೋಟೆಯಲ್ಲಿ ಅನ್ನದಾಸೋಹವನ್ನು ಮಾಡುವ ಮುಖಾಂತರ ಈ ಒಂದು ಹಬ್ಬವನ್ನ ಯಾರ ಹಂಗು ಅಡಚಣೆ ಇಲ್ಲದೆ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಸುಮಾರು 22 ವರ್ಷಗಳಿಂದ ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ನಾನು ಹೇಳಿದ್ನಲ್ಲ, ಜನ ಒಂದೊಂದು ಸಾರಿಗೆ 60, 70,000, 80,000 ಜನ ಇವತ್ತು ಕೋಟೆಗೆ ಸೇರಿ ಊಟ ಮಾಡಿ ಇದೊಂದು ಮಾಗಡಿ ಹಬ್ಬನಪ್ಪ, ಕೃಷ್ಣಪ್ಪನವ್ರು ಮಾಡಿದ್ರೆ ಹಸುವಿಲ್ಲ, ಅಲ್ಲಿ ಹೋದ್ರೆ ಸಂಜೆವರೆಗೂ ಊಟ ಮಾಡೋದು, ಮನರಂಜನೆ ನೋಡ್ಬೋದು, ಕಾರ್ಯಕ್ರಮ ನೋಡ್ಬೋದು, ಇದು ಮಾಗಡಿ ಹಬ್ಬನೇ ಹೊರತು ಕೃಷ್ಣಪ್ಪನವ್ರ ಹಬ್ಬ ಅಲ್ಲ ಅಂತ ಹೇಳಿ ಸಂತೋಷ ಪಡುವಂತ ಜನರ ಹರ್ಷದ ಜೊತೆಯಲ್ಲಿ ಮಾಡಿದಂಥ ಹಬ್ಬವನ್ನ ಇವತ್ತು ಅವರ ಹೆಸರಿಗೆ ಕಳಂಕ ತರುವಂತ ರೀತಿಯಲ್ಲಿ ನೀವು ಕೊಟ್ಟಿದ್ದೀರಿ. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಇಲ್ಲಿವರೆಗೂ ಎಷ್ಟು ಹಣ ವ್ಯಯವನ್ನ ಮಾಡಿದ್ದೀನಿ? ಯಾರಾದ್ರ ವರ್ಷಕ್ಕೆ 1,000 ರೂಪಾಯಿ ಆದ್ರೂ ಯಾರನ್ನ ಕೇಳಿದ್ದೀನಿ?